ಬಾಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಟೆಸ್ಟೇ ಬೇರೆ ಕತೆ, ODIಸೇ ಬೇರೆ ಕತೆ, T20ಸೇ ಬೇರೆ ಕತೆ. ಅದು ನಮಗೆ ಗೊತ್ತು. ಅದಕ್ಕೋಸ್ಕರ ನನಗೆ ಕಾನ್ಫಿಡೆನ್ಸ್ ಬಲೆ ಇದ್ದಿದ್ದು ಈ T20 ಮ್ಯಾಚ್ ಅಲ್ಲ, ಈ ಸೀರೀಸ್ನ ಪಕ್ಕ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇವಾಗಲೂ ಇದೆ ನನಗೆ. 100% ಇದೆ ಈ ಸೀರೀಸ್ನ ಖಂಡಿತ ಕೈವಶ ಮಾಡ್ಕೊಳುತ್ತೆ ಅಂತ. ಒಂದು ಮ್ಯಾಚ್ ಗೆದ್ರೆ ಇವರು ಹೆಚ್ಚು ಅಂತ ಅನ್ನಿಸ್ತಾ ಇದೆ ನನಗೆ. ನ್ಯೂಜಿಲ್ಯಾಂಡ್ ಅವರು ಅಂದರೆ ಕಳಪೆ ಟೀಮ್ ಅಂತ ಹೇಳ್ತಿಲ್ಲ, ಒಟ್ಟಲ್ಲಿ ನಾವು ಸಿಕ್ಕಾಪಟ್ಟೆ ಬಲಿಷ್ಠವಾಗಿದ್ದೀವಿ ಈ T20 ಸರ್ಕ್ಯೂಟ್ ಅಂತ ಬಂದಾಗ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಏನು ಟೀಮು ಗುರು, ಏನು ಟೀಮು, ಏನು ಕೊಟ್ಟಿದ್ದು. ಆ್ಯಕ್ಚುಲಿ ಇವತ್ತು ಏನು ಸ್ಕೋರ್ ಹೊಡೆದ್ವಿ ನಾವು 130+. ಇದು ಸ್ಕೋರೇ ಅಲ್ಲ ಈ ಒಂದು ವೆನ್ಯೂಲಿ. ಇದರಲ್ಲಿ ಆವ್ರೇಜ್ ಸ್ಕೋರ್ನ 160 ಇದೆ. ಅಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ನ 160 ಆ್ಯಂಡ್ ಅಬವ್ ಹೊಡಿತು ಅಂತಂದರೆ ಇಲ್ಲಿ ವಿನ್ನಿಂಗ್ ಸ್ಕೋರು ನಾಗ್ಪುರ್ ಸ್ಟೇಡಿಯಮಲ್ಲಿ ಜಾಸ್ತಿ ಹೈ ಸ್ಕೋರಿಂಗ್ ಮ್ಯಾಚ್ಗಳು ಆಗೇ ಇಲ್ಲ. ಇದೇ ಒನ್ ಆಫ್ ದ ಹೈಯೆಸ್ಟ್ ಸ್ಕೋರ್ಡ್ ಮ್ಯಾಚ್ ಅಂತ ಅನ್ಕೊಂಬಿಡಿ. ಇಲ್ಲಿ ಈ ಪಾರ್ಟಿ ನಾಯಿಗೆ ಚಚ್ತಾರೆ ಅಂತ ಅಂದರೆ ಲೆಫ್ಟ್ ಹ್ಯಾಂಡರ್ಸ್ಗಳ ಹಾವಳಿ ಇವತ್ತು ಚಚ್ಚಿದಾರೆ ಹಾಕೊಂಡು ಹಂಗೇನೆ. ಅಭಿಷೇಕ್ ಶರ್ಮಾ, ರಿಂಕು ಸಿಂಗು, ಈ ಕಡೆ ನೋಡಿ ಇವ್ರ ಕಡೆನೂ ಕೂಡ ಲೆಫ್ಟ್ ಹ್ಯಾಂಡರು ಚಚ್ಚಿದ್ದಾರೆ. ಅಂದರೆ ಗ್ಲೆನ್ ಫಿಲಿಪ್ ಹೊಡೆದಿದ್ದಾರೆ, ಈ ಕಡೆಯಿಂದ ಚಾಪ್ಮನ್ನು ಲೆಫ್ಟ್ ಹ್ಯಾಂಡರ್ ಅಗೈನ್. ಸೊ ಇವತ್ತು ಲೆಫ್ಟ್ ಹ್ಯಾಂಡರ್ಸು ಹಾವಳಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟಿದ್ರು. ಅದರಲ್ಲಿ ಅಭಿಷೇಕ್ ಶರ್ಮಾ ಟ್ಯೂನ್ ಮಾಡಿದ್ದು ನಜ್ಜಿ ಹಾಕೊಂಡು ಹೆಂಗೆ ಗುರು, ಬಾಲು ಅನಿವನ್ ಬೌನ್ಸ್ ಗುರು. ನಿಜವಾಗ್ಲೂ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ನೋಡಿದ್ರಲ್ಲ, ಅನಿವನ್ ಬೌನ್ಸು ಬಾಲ್ ಕೆಳಗಡೆ ಮೇಲ್ಗಡೆ ಬರ್ತದೆ, ಬಾಲ್ ಕೆಳಗಡೆ ಬರ್ತದೆ, ನೆಲದಲ್ಲಿ ಬರ್ತಾ ಇದೆ ಬಾಲು. ಬ್ಯಾಟಿಂಗ್ ಆಡೋದಕ್ಕೆ ನಿಜವಾಗ್ಲೂ ಈಸಿ ಇರಲಿಲ್ಲ ಸರ್ಫೇಸು, ಎಸ್ಪೆಷಲಿ ಫಸ್ಟ್ ಇನ್ನಿಂಗ್ಸ್ ಆಡಬೇಕಾದ್ರೆ. ಸೆಕೆಂಡ್ ಇನ್ನಿಂಗ್ಸ್ ಆಡಬೇಕಾದ್ರೆ ಬೆಟರ್ ಆಗಿತ್ತು ಖಂಡಿತ, ಸ್ವಲ್ಪ ಬಟ್ಟಿಗಾರು ಬೆಟರ್ ಆಗಿದ್ದೇ ಇರುತ್ತೆ ಫಸ್ಟ್ ಇನ್ನಿಂಗ್ಸಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಯಾಕಂದರೆ ಡ್ಯೂ ಫ್ಯಾಕ್ಟರ್ ಎಲ್ಲ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋದಕ್ಕೆ. ಆದರೂ ಕೂಡ ಇವರು 200 ಕೂಡ ಹೊಡಿಲಿಲ್ವಲ್ಲ. ಖಂಡಿತ ಇದು 200 ವಿಕೆಟ್ ಅಲ್ವೇ ಅಲ್ಲ. ಆದ್ರೂ ನಮ್ಮ ಇಂಡಿಯನ್ಸು ಹುಚ್ಚನಾಗಿ ಹೊಡೆದಂಗೆ ಇಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ. ಇದು ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಸ್ಕಿಲ್ ಡಿಸ್ಪ್ಲೇ ಅಂತ ಹೇಳ್ಬೇಕಷ್ಟೇ, ಬೇರೆ ಏನೂ ಇಲ್ಲ. ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಸ್ಕಿಲ್ ಇದು. ಯಾಕೆಂತಂದರೆ ಆ್ಯಾವ್ರೇಜ್ ಸ್ಕೋರೇ ಇಲ್ಲ, ಇದು ಆನ್ ಪಾರ್ ಸ್ಕೋರ್ ಇರೋದು 170. ನೀನು 230 ಅಬೋ ಹೊಡಿತೀಯ ಅಂತಂದರೆ, ಇನ್ನೂ ಆಲ್ಮೋಸ್ಟ್ ಕ್ಲೋಸ್ 240 ಟಾರ್ಗೆಟ್ ಕೊಡ್ತೀಯ ಅಂತಂದರೆ, ಇಲ್ಲಿ ನ್ಯೂಜಿಲ್ಯಾಂಡ್ ಅವ್ರ ಪಾಪ 201, 202 ಅವ್ರದ್ದು ಹೈಯೆಸ್ಟ್ ಚೇಸ್ ಟಾರ್ಗೆಟು ಎಂಟೈರ್ ಅವ್ರ ಕಿರಿಯರ್ ತೊಗೊಂಡು ನೋಡ್ತು ಅಂತಂದರೆ. ಅವ್ರು ಚೇಸೇ ಮಾಡೋಕ್ಕಾಗಲ್ಲ ಅಲ್ಲಿ 200 ಆ್ಯಂಡ್ ಅಬೋ. ಇವು 240 ಕ್ಲೋಸ್ ಟು ಕೊಡ್ತೀರಾ ಅಂತಲೇ ಟಾರ್ಗೆಟ್ನ ಅವ್ರು ಎಲ್ಲಿ ಚೇಸ್ ಮಾಡೋಕ್ಕಾಗುತ್ತೆ. 240 ಕ್ಲೋಸ್ ಟು ಹೊಡಿತಾ ಇದ್ದಾಗಲೇ ಗೊತ್ತಾಗೋಗ್ಬಿಡ್ತಿದ್ದು ಮ್ಯಾಚು ಸೀಲ್ ಡೌನ್ ಆಗೋಗ್ಬಿಟ್ಟಿದೆ ಅಂತ. ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್. ಯಪ್ಪ ಏನು ಗುರು, 8 6ನ ಹೊಡೆದಿರೋದು ಅಭಿಷೇಕ್ ಶರ್ಮಾ. ಇವತ್ತು ಟಾಸ್ ಸೋತ್ವಿ ನಾವು, ಬ್ಯಾಟಿಂಗ್ ಹಾಕಿದ್ರು ಅವ್ರು ನಮಗೆ. ಸಂಜು ಸ್ಯಾಮ್ಸನ್ ಬಂದರು, 1-2 4 ಡಮಾಲ್ ಡಿಮಿಲ್ ಅಂತ ಇಟ್ಟರು. ಸಂಜು ಸ್ಯಾಮ್ಸನ್ ಈ ಕಡೆಯಿಂದ ಕಣ್ಮುಂದೆ ಕಚ್ಕೊಂಡು ಒಂಥರ ಹೆಂಗೆ ಹೊಡೋರು ಅಂದರೆ, ಸಂಜು ಸ್ಯಾಮ್ಸನ್ನು ಹೆಂಗಾಯಿತು ಅಂದರೆ ಅವರಿಗೆ ನಾನು ಜ್ವರ ಹೊಡಿಬೇಕಾಗಿತ್ತು ಗುರು, ತಲೆ ಮೇಲೆ ಹೋಗ್ಬಿಟ್ಟಿರೋದು ಬಾಲು. ಅವ್ರಿಗೆ ಹಂಗೇನೆ ಒಂಥರ ಸ್ಯಾಡ್ ಫೀಲ್ ಆಗೋಗ್ಬಿಡ್ತು ಅವ್ರಿಗೆ. ಒಂಥರ ಹೊಡಿಲೋ ಬೇಡವೋ ಅಂತ ಹೊಡೆದಂಗಿತ್ತು, ಅದಕ್ಕೆ ಕೈಗೋಯ್ತದು. ಹೊಡೆದಿತ್ತು ಅಂದರೆ ಆ ಬಾಲ್ನ ಕರೆಕ್ಟಾಗಿ ಖಂಡಿತ ಕ್ಲಿಯರ್ ಆಗಿರೋದು, ತಲೆ ಮೇಲೇ ಹೋಗಿರೋದು. ಸೊ ಒಂಥರ ಈ ಎಡ್ಬಡಂಗಿ ಥರ ಹೊಡೆದಂಗಿತ್ತು ಅಂತ ಹೇಳಬೇಕು ಆ ಒಂದು ಶಾಟು. ಈ ಕಡೆಯಿಂದ ಇಶಾನ್ ಕಿಶಾನ್ ಬರ್ತಾರೆ. ಇಶಾನ್ ಕಿಶಾನ್ ಬಂದವರೆ ಮೊದಲನೇ ಬಾಲೇ 4. ಏನು ಇವತ್ತು ಎಷ್ಟು ಜನ ಮೊದಲನೇ ಬಾಲ್ ಬೌಂಡ್ರಿ ಹೊಡೆದಿರೋದು. ಹಾರ್ದಿಕ್ ಪಾಂಡ್ಯನೂ ಬರ್ತಾರೆ, ಮೊದಲನೇ ಬಾಲ್ ಬೌಂಡ್ರಿ ಹೊಡಿತಾರೆ. ಹಂಗೆ ಬಂದವರೆಲ್ಲ ಮೊದಲನೇ ಬೌಂಡ್ರಿನ ಇಟ್ಟಿದ್ದಾರೆ ಇವತ್ತು. ಒಂದೆರಡು ಬೌಂಡ್ರಿನ ಹೊಡಿತಾರೆ ಇಶಾನ್ ಕಿಶಾನು. ಆಮೇಲೆ ಅವರು ಈ ಕಡೆ ಕಣ್ಮುಂದೆ ಇರೋರ್ಗೆ ಔಟ್ ಆಗ್ತಾರೆ, ಇವ್ರು ಈ ಕಡೆ ಕಣ್ಮುಂದೆ ಇರೋರ್ಗೆ ಔಟ್ ಆಗ್ತಾರೆ, ಅವ್ರು ಆ ಕಡೆ ಕಣ್ಮುಂದೆ ಇರೋರ್ಗೆ ಔಟ್ ಆಗ್ತಾರೆ ಕ್ಯಾಚ್ ಕೊಟ್ಬಿಟ್ಟು. ಇಶಾನ್ ಕಿಶಾನ್ ನೆಕ್ಸ್ಟ್ ಮ್ಯಾಚು ಪ್ರೂವ್ ಅಂದರೆ ಅವ್ರು ಹೊಡೆದಿದ್ದು ಫ್ಲೋ ನೋಡ್ತು ಅಂತ ಚೆನ್ನಾಗೇನೆ ಇತ್ತು, ರಿದಮ್ ಇತ್ತು, ಒಳ್ಳೆ ಇದಿತ್ತು. ಬಟ್ ಅದನ್ನು ಕನ್ವರ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಇಶಾನ್ ಕಿಶಾನಿಂದ ಇವತ್ತು ಅವರು ಕೂಡ ಒಂದು ಲೆಫ್ಟ್ ಹ್ಯಾಂಡರು, ಅವರಿಂದ ಕೂಡ ಒಂದು 15 ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ಸೊ ನೋಡೋಣ, ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ಬರ್ಬೋದು ಅಂತ ಕಾಣಿಸುತ್ತೆ. ಆಮೇಲೆ ಬಂದ್ರಪ್ಪ ಅಭಿಷೇಕ್ ಶರ್ಮಾ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದಕ್ಕೆ ಸೂರ್ಯಕುಮಾರ್ ಯಾದವ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಗುರು. ಸೂರ್ಯಕುಮಾರ್ ಯಾದವ್ ಒಂದು ಎಂಡಲ್ಲಿ ನಿಂತ್ಕೊಂಡು ಆ್ಯಂಕರ್ ರೋಲ್ನ ಮಾಡ್ತಾಯಿದ್ರು, ಅಭಿಷೇಕ್ ಶರ್ಮಾ ಹೊಡೆಯೋದನ್ನ ನೋಡ್ತಾ ಇದ್ದ ಅಷ್ಟೇ. ಒಂದು ಎಂಡಲ್ಲಿ ನಿಂತ್ಕೊಂಡು ಸಿಂಗಲ್ಸ್ನ ಕೊಡ್ತಾಯಿದ್ರು. ಒಡೆಯಪ್ಪ ದೇವರು, ಒಡೆಯಪ್ಪ ಗುರು ನೀನು ಫಾರ್ಮಲ್ಲಿ ಇದೆಯಾ, ಒಡಿ ಅಂತ. ಸೂರ್ಯಕುಮಾರ್ ಯಾದವ್ ಇತ್ತಲ್ಲಪ್ಪ, ಯಾಕಂದರೆ ಒಂದು ಭಯ ಇದೆಯಲ್ಲ ಅವ್ರಿಗೆ, ಒಳಗಡೆನೇ ಒಂಥರ ಭಯ. ಹಿಂದೆ ಇದ್ದಂಥ ಸೂರ್ಯಕುಮಾರ್ ಯಾದವ್ಗೂ ಇವಾಗಿರುವಂಥ ಸೂರ್ಯಕುಮಾರ್ ಯಾದವ್ಗೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಗೊತ್ತಾಗುತ್ತದು. ಅಂಡ್ ವೆಲ್ ಆ್ಯಂಡ್ ಗುಡ್ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಟೈಮಲ್ಲಿ ಒಬ್ಬರು ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಅವಕಾಶ ಮಾಡ್ಕೊಂಡು ಕೊಡೋವಂಥದ್ದು, ನಿಂತ್ಕೊಂಡು ಒಂದು ಎಂಡಲ್ಲಿ ನೋಡೋವಂಥದ್ದು, ಇದು ಕೂಡ ಒಂದು ಒಳ್ಳೆ ರೋಲನ್ನು ಹೆಂಗೆ ನೋಡೋಗೋಯ್ತು ಅಂದರೆ. ಯಾಕಂದರೆ ಅಭಿಷೇಕ್ ಶರ್ಮಾ ಬ್ಲಾಸ್ಟ್ ಕೊಡ್ತಾ ಇದ್ದಾರೆ ನೋಡಿ. ಅವ್ರು ಕೊಟ್ಟಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದು ಸ್ಕೋರು 12ನೇ ಓವರ್ಗೆ ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ. ಅವಾಗ ಸ್ಕೋರ್ ಎಷ್ಟು ಗೊತ್ತಾ ನಮ್ಮದು 150. 12 ಓವರ್ಗೆ ನೋಡಿ ಹಾವಳಿ ಕೊಟ್ಬಿಟ್ಟು ಪಟ್ಟನಾಗಿ ಔಟ್ ಆಗೋಗ್ಬಿಟ್ರು. ಇನ್ನು 8 ಓವರ್ ಬಾಕಿ ಇತ್ತು, ಅಲ್ಲಿಂದ ಆಕ್ಸಿಲರೇಟ್ ಮಾಡಿರೋದು. ಅಲ್ಲೇ ಇರೋ ಸ್ಟಾರ್ಟಿಂಗಲ್ಲೇ ಚಚ್ಚಾಕ್ಬಿಟ್ವಿ ಹಂಗೇನೆ. ಪವರ್ಪ್ಲೇಲಿ ಆಲ್ಮೋಸ್ಟ್ ಕ್ಲೋಸ್ ಟು ವಿಕೆಟ್ 2 ಬಿದ್ದೂ ಕೂಡ ನಮ್ಮದು ಪವರ್ಪ್ಲೇಲಿ 70 ರನ್ ಬಂದಿದೆ ನಮಗೆ. ಸೂರ್ಯಕುಮಾರ್ ಯಾದವ್ ಜೊತೆಗೆ ಅಭಿಷೇಕ್ ಶರ್ಮಾ ಅವರ ಪಾರ್ಟ್ನರ್ಶಿಪ್ ಏನಿತ್ತು ಅದೇ ಒಂದು ಮೈನ್ ಪಾರ್ಟ್ನರ್ಶಿಪ್ ಆಯಿತು. ಸೂರ್ಯ ಇನ್ನೇನು ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಿದ್ದಂಗೆ ಆಕ್ಸಿಲೇಟ್ ಅವರು ಕೂಡ ಮಾಡೋಕ್ಕೆ ಹೋದರು. ಒಂದು ಶಾಟ್ ಹೊಡಿತಾರಲ್ಲಪ್ಪ ಅವರು, ಎತ್ತಾಕೋ ಶಾಟು,
ಯಥಾಕ ಶಾಟಿಗೆ ಇವತ್ತೊಂದು 6ನ ಕೂಡ ಹೊಡೆದಿರೋ ಸೂರ್ಯಕುಮಾರ್ ಯಾದವ್. ಅದು ಅವರ ಗೋ ಟು ಶಾಟು. ಅದು ಬಂತು ಅಂದಾಗ ಒಂದು ಬಿಗ್ ಸ್ಕೋರ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಶಾಟ್ ಬಂದಾದಮೇಲೆ ಬಿಗ್ ಸ್ಕೋರ್ ಎಕ್ಸ್ಪೆಕ್ಟ್ ಇತ್ತು, ಬಟ್ ಅದು ಬರಲಿಲ್ಲ. ಒಂದು 15 ಎಕ್ಸ್ಪೆಕ್ಟ್ ಇತ್ತು, ಅದು ಬರಲಿಲ್ಲ. ಒಂದು 50 ಹೊಡಿಗುರು ಬೇಗ ಸೂರ್ಯಕುಮಾರ್ ಯಾದವ್, ಸ್ಕೈ ಹೊಡಿಬೇಕು ಒಂದು 50ನ. ಯಾಕೆಂದರೆ 50 ನೋಡಿ ಯಾವುದೋ ಜಮಾನ ಆಗೋಗ್ಬಿಟ್ಟೈತೆ ಗುರು. 2026 ಆದರೂ ಹೊಡಿತ್ಯಾ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ನಿಂತ್ಕೊಂಡು ಆಡಿತ್ತು ಅಂದರೆ ಹೊಡಿಬೋದಾಗಿತ್ತು. ಅವ್ರು ಆಕ್ಸಿಲೇಟ್ ಮಾಡೋಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಸೊ ಓಕೆ, ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಹಾರ್ದಿಕ್ ಪಾಂಡ್ಯನೂ ಕೂಡ ಮೊದಲನೇ ಬಾಲೇನೆ 4, ಮೊದಲನೇ ಬಾಲೇನೆ ಬೌಂಡ್ರಿ ಹೊಡಿತಾರೆ. ಚಚ್ತಾ ಇರ್ತಾರೆ ಹಾಕೊಂಡು ಹಂಗೆ ಬೌಂಡ್ರಿನಲ್ಲಿ ಅವರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಇನ್ನೇನೊಂದು ಚೂರು ಎಲಿವೇಶನ್ ಸಿಕ್ಕಿತ್ತು ಅಂದರೆ ಅದು ಕೂಡ ಕ್ಲಿಯರ್ ಆಗಿರೋದು. ಇವತ್ತು ಖುಷಿ ವಿಚಾರ ಏನು ಅಂದರೆ ನಮ್ಮ RCB ಪ್ಲೇಯರ್ ಆದಂಥ ಜೇಕೊಬ್ ಡಫಿ ಒಳ್ಳೆ ಸ್ಪೆಲ್ಲ ಮಾಡಿದ್ರು. 27 ರನ್ ಅಷ್ಟೇ ಕೊಟ್ಟಿರೋದು, 4 ಓವರ್ ಬೌಲಿಂಗ್ ಹಾಕ್ಬಿಟ್ಟು 2 ವಿಕೆಟ್ನ ಕೂಡ ಎತ್ತಿದ್ದಾರೆ. ಒಳ್ಳೆ ಸ್ಪೆಲ್ಲು. ಆ ಥರ ಸ್ಪೆಲ್ ಯಾರು ಕೂಡ ನ್ಯೂಜಿಲ್ಯಾಂಡ್ ಬೌಲರ್ಸ್ ಅಂತ ಬಂದಾಗ ಮಾಡಿಲ್ಲ. 2 ವಿಕೆಟ್ ಬಿದ್ದೈತೆ. ಕೈಲ್ ಜೆಮಿಸಂಗ್ 50+ ರನ್ಸ್ನ ಓಡಿಸ್ಕೊಂಡಿದ್ದಾರೆ. ನಾಯಿ ಚಚ್ಚಿಸ್ಕೊಂಡಿದ್ದಾರೆ. ಒಂದು ಸಖತ್ ಓವರ್ ಯಾವುದು ಅಂದರೆ ಗ್ಲೆನ್ ಫಿಲಿಪ್ಪಿಗೆ ಸರಿಯಾಗಿ ವಾಂಚಿದ್ದು, ಅಭಿಷೇಕ್ ಶರ್ಮಾ ವಾಂಚಿದ್ದು. ಆಮೇಲೆ ಲಾಸ್ಟ್ ಓವರ್ ಡ್ಯಾರಲ್ ಮಿಚೆಲ್ಗೆ ರಿಂಕು ಸಿಂಗ್ ವಾಂಚಿದ್ದು. ಹಾಕ್ಬಿಟ್ರು 21 ರನ್ನು 2 ಓವರ್ಲು ಕೂಡ 21 ರನ್ ಬಂದ್ಬಿಡ್ತು. ಹಂಗೇನೆ ಇವತ್ತು ಹೆಂಗೆ ಆಗ್ತಿತ್ತು ಅಂದರೆ ಪಿಚ್ ಮೇಲೆ ಬಾಲ್ ಸ್ಪಿನ್ ಆಗೋದಲ್ಲ, ಔಟ್ಫೀಲ್ಡಲ್ಲಿ ಬಾಲ್ ಸ್ಪಿನ್ ಆಗ್ತಿತ್ತು. ನ್ಯೂಜಿಲ್ಯಾಂಡರು ಫೀಲ್ಡಿಂಗ್ ಮಾಡಬೇಕಾದ್ರೆ ಬಾಲ್ ಹಿಡಿತಾರೆ ಅಂತ ಹೋಗೋದು, ಎಕ್ಸ್ಪೆಷಲಿ ಗ್ಲೆನ್ ಫಿಲಿಪ್ ಮಾಡಿದಂಥ ಅವರು ಬಾಲ್ ಹಿಡಿತಾರೆ ಅಂತ ಹೋಗ್ತಾರೆ, ಬಾಲ್ ಬಿದ್ದುಬಿಟ್ಟು ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಬೌಂಡ್ರಿಗೆ ಹೋಗುತ್ತೆ. ಆ ಥರನೇ ಆಗಿದ್ದು ಇವತ್ತು. ನಾಗ್ಪುರ್ ಸ್ಟೇಡಿಯಂ ಲಿಟರ್ಲಿ ಇಷ್ಟೊಂದು ಸ್ಕೋರ್ ಹೊಡೆಯೋವಂಥದ್ದಲ್ವೇ ಅಲ್ಲ ಗುರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸುಮ್ಮನೆ ರನ್ಸು ಒಂದು 10-15 ರನ್ ಸುಮ್ಮನೆ ಲೀಕ್ ಆಗಿದೆ. ನ್ಯೂಜಿಲ್ಯಾಂಡವ್ರು ತಪ್ಪಿಲ್ಲದಂಗೆ ಲೀಕ್ ಆಗಿದೆ. ಔಟ್ಫೀಲ್ಡ್ನ ಮಿಸ್ಟೇಕಿಂದ, ಔಟ್ಫೀಲ್ಡು ಮಿಸ್ಬಿಹೇವ್ ಮಾಡಿದ್ರಿಂದ ನೋಡಿರ್ತಾರ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆಂಗೋ ಡಿವೇಟ್ ಆಗ್ತಿತ್ತು ಬಾಲು, ಹಂಗಂಗೆ ನುಕ್ಕೊಂಡು ಹೋಗ್ಬಿಡ್ತಿತ್ತು 4ಗೆ. ನಮ್ಗೆ ಆಗಲಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ಹಂಗೆ ಸುಮಾರು ಆಯಿತು ಅಭಿಷೇಕ್ ಶರ್ಮಾ ಹೊಡೆದಂಥ ಬಾಲ್ಗಳೆಲ್ಲ. ಸೊ ಇನ್ನೇನಪ್ಪ, ರಿಂಕು ಸಿಂಗ್ ಕೊಟ್ಟಂಥ ಕ್ವಾಟ್ಲೆ ಲಾಸ್ಟಲ್ಲಿ ಹಾಕ್ಬಿಟ್ರಲ್ಲ ಗುರು, ಅಕ್ಷರ್ ಪಟೇಲ್ ಜೊತೆಗೆ ಸೇರ್ಕೊಂಡು. ಲಾಸ್ಟ್ ಓವರ್ 21 ರನ್ನು 20 ಬಾಲಿಗೆ 44 ಹೊಡೆದಿರುವಂಥ ರಿಂಕು ಸಿಂಗು. ಫಸ್ಟ್ 2 ಬಾಲ್ 6. ಡ್ಯಾರಲ್ ಮಿಚೆಲ್ಗೆ ಹಂಗೆ ಮುಖ ಇಕ್ಬಿಟ್ರು ಹಂಗೇನೆ ಸರಿಯಾಗೆ. ಬಟ್ ಅದನ್ನು ಅಭಿಷೇಕ್ ಶರ್ಮನೇ ಗುರು ಸೆಟ್ ಮಾಡಿದ್ದು. ಇಲ್ಲಿ ಬಂದ್ಬಿಟ್ಟು ಇವ್ರು ಮಸ್ತಾಗಿ ಆಡಬೇಕು ಅಂದರೆ ರಿಂಕು ಸಿಂಗು ಅಲ್ಲಿ ಸೆಟ್ ಮಾಡಿದಾರು ಅಂದರೆ ಅದು ಅಭಿಷೇಕ್ ಶರ್ಮಾ ಅಂತ ಒಬ್ಬ ಬ್ಯಾಟರು ನಮಗೆ ಓಪನಿಂಗ್ ಸ್ಲಾಟಲ್ಲಿ ಇರೋವಂಥದ್ದು. ಅವ್ರ ಅಪ್ರೋಚೇ ಒಂಥರ ಡಿಫ್ರೆಂಟ್ ಇವರು. ಅಭಿಷೇಕ್ ಶರ್ಮಾ ಇದ್ದಾರೆ ಅಂತಂದರೆ ರನ್ಸ್ ಬರ್ತಾನೇ ಇರ್ತದೆ. ಬೇರೆ ಯಾರಿದ್ರು ಕೂಡ ಇಲ್ಲ ರನ್ಸ್ ಪಕ್ಕಾ ಬಂದೇ ಬರ್ತದೆ. ನಾವು ಒಂಥರ ಅದು ಹೆಂಗೆ ಅಂತಂದರೆ ಯಾವುದೇ ವಿಕೆಟ್ ಇರಲಿ, ಬ್ಯಾಟಿಂಗ್ ವಿಕೆಟು, ಬೌಲಿಂಗ್ ವಿಕೆಟು, ಯಾವ ವಿಕೆಟು, ನಾವು ಅಭಿಷೇಕ್ ಶರ್ಮಾ ಕ್ರೀಸಲ್ಲಿ ಅವರೇ ಅಂತಂದರೆ ಖಂಡಿತ ರನ್ಸ್ ಬರ್ತಾ ಇರ್ತವೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ಬೋದು. ನೋಡಿ ಇದು ಪಿಚ್ ಸರಿ ಇರಲಿಲ್ಲ ಇವತ್ತು ಬ್ಯಾಟಿಂಗ್ ಆಡ್ಬೇಕಾದ್ರೆ. ನೋಡಿರ್ತೀರಲ್ಲ ಒಂದು ಬೌನ್ಸು ಕೆಳಗೆ ಮೇಲೆ ಬರ್ತಾ ಇದ್ದು. ಹಂಗೆ ನೋಡೋಕೆ ಇವತ್ತು ಬೌನ್ಸೇ ಇರಲಿಲ್ಲ ವಿಕೆಟಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ. ತೀರಾ ಕೆಳಗಡೆನೇ ಬರ್ತಾಯಿತ್ತು. ಆ ಒಂದು ವಿಕೆಟಲ್ಲಿ ಈ ಥರ ಸ್ಕೋರ್ ಮಾಡಿದ್ದಾರೆ ಅಂತಂದರೆ ಖಂಡಿತ ಮೆಚ್ಕೊಳ್ಳೇಬೇಕು. ಇಂಡಿಯನ್ ಬ್ಯಾಟಿಂಗ್ ಆರ್ಡರ್ನ ಸಾರಿಯಾಗಿ ವಾಂಚ್ ಹಾಕ್ಬಿಟ್ರು ಗುರು ಪಾಪ ಇವತ್ತು ನ್ಯೂಜಿಲ್ಯಾಂಡ್ ಅವ್ರಿಗೆ. ಇದನ್ನು ಚೇಸ್ ಆನ್ ಮಾಡೋದಕ್ಕೆ ಅಂತ ಬರ್ತಾರೆ ಪಾಪ ನ್ಯೂಜಿಲ್ಯಾಂಡ್ ಅವರು. ಈ ಕಡೆಯಿಂದ ಡೆವಾನ್ ಕಾನ್ವೆ ಇಬ್ಬರು ಕೂಡ ಎಡ್ಜ್ ಹೊಡ್ಕೊಂಡು ಔಟ್ ಆಗಿದ್ದು. ರಚಿನ್ ರವೀಂದ್ರ ಸ್ಲಿಪ್ಪಿ ಕ್ಯಾಚ್ ಕೊಡ್ತು ಅಂದರೆ ಸಂಜು ಸ್ಯಾಮ್ಸನ್ ಹಿಡಿದು ಡೆವಾನ್ ಕಾನ್ವೆ ಎಂಥ ಕ್ಯಾಚು. ಅಕ್ಷರ್ ಪಟೇಲ್ ಜೊತೆಗೆ ಹಾರ್ದಿಕ್ ಪಾಂಡ್ಯ ಫಟ್ ನಂಗೆ ವಿಕೆಟ್ನ ಎತ್ತುತ್ತಾ ಇದ್ದಂಗೆ ಈ ಕಡೆಯಿಂದ ಗ್ಲೆನ್ ಫಿಲಿಪ್ ಬಂದ್ರಪ್ಪ. ಗ್ಲೆನ್ ಫಿಲಿಪ್ ಆ್ಯಕ್ಚುಲಿ 39ಗೆ ರನ್ಔಟ್ ಆಗಬೇಕಾಗಿರುತ್ತೆ. ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು. ಸಂಜು ಸ್ಯಾಮ್ಸನ್ ಒಂದು ಸ್ವಲ್ಪ ಕಾಷಿಯಸ್ ಆಗಿ ಹಿಡಿದು ಹೊಡೆದಿತ್ತು ಅಂದರೆ ಅಲ್ಲೇ ರನ್ಔಟ್ ಆಗೋಗ್ಬಿಟ್ರು. ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು ಇವ್ರು ಖಂಡಿತ 180+ ಕೂಡ ಹೊಡಿತಾ ಇರಲಿಲ್ಲ. ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು. ಗ್ಲೆನ್ ಫಿಲಿಪ್ ಏನಾರು ಔಟ್ ಆಗಿತ್ತು ಅಂತಂದರೆ. ಗ್ಲೆನ್ ಫಿಲಿಪ್ ಹೋದ್ಮೇಲೆ ಆ ಚಾಪ್ಮನ್ ಅವರಿಬ್ಬರದು ಒಂದು ಸಖತ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಗ್ಲೆನ್ ಫಿಲಿಪ್ದು ಚಾಪ್ಮನ್ದು. ಸೊ ಅವರಿಬ್ಬರು ಹೋಗ್ತಾ ಇದ್ದಂಗೆ ಇನ್ನೇನು ಅವ್ರು ಹೊಡಿಬೇಕಾಗಿತ್ತು. ರನ್ ರೇಟ್ 19-20 ಹೋಗೈತಲ್ಲ ಒಂದು ಓವರ್ಗೆ. ಹೊಡಿಲೇಬೇಕಲ್ಲ, ಪ್ರತಿಯೊಂದು ಬಾಲು ಹೊಡಿಲೇಬೇಕಲ್ಲ, ಬೌಂಡ್ರಿ ಕ್ಲಿಯರ್ ಮಾಡಲೇಬೇಕು ಅಲ್ಲಿ. ಏನು ಕಮ್ಮಿ ಟಾರ್ಗೆಟಾಗಿ ಕೊಟ್ಟವ್ರೆ, 240 ಟಾರ್ಗೆಟ್ ಕೊಟ್ಟವ್ರಲ್ಲಿ. ಚೇಸ್ ಮಾಡಬೇಕು ಅಂದರೆ ಹೊಡಿಬೇಕು ಅಷ್ಟೇ. ಪ್ರತಿಯೊಂದು ಬಾಲ್ನೂ ಡಿಮಿಲ್ ಡಕ್ಕ ಅಂತ ಹೊಡಿಬೇಕಾಗಿತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕೆ ಕ್ಯಾಚ್ ಕೊಟ್ಬಿಟ್ಟು ಶಿಸ್ತಾಗಿ ಔಟ್ ಆದರು. ಎಲ್ಲ ಬೌಂಡ್ರಿನಲ್ಲೇ ಔಟ್ ಆಗಿರೋದು. ಈ ಕಡೆ ಡ್ಯಾರಲ್ ಮಿಚೆಲ್ ಮತ್ತು ಮಿಚೆಲ್ ಸ್ಯಾಂಟ್ನರ್ ಬಂದ್ಬಿಟ್ಟು ಆಡೋದ್ರಲ್ಲ, ಅದೇನು ಆಟೋ ಕುಂಟು ಲೆಕ್ಕಕ್ಕೆ ಇಲ್ಲದೆ ಇರೋಂಥ ಇನ್ನಿಂಗ್ಸು. ಒಂಥರ ಉಪ್ಪು ಹುಳಿ ಖಾರಕ್ಕೆ ಬರದೇ ಇರೋಂಥ ಇನ್ನಿಂಗ್ಸು. ನಾನೇನೋ ಡ್ಯಾರಲ್ ಮಿಚೆಲ್ ಹೊಡಿತಾರನಪ್ಪ ಅಂದ್ಕೊಂಡಿದ್ದೆ ಅಲ್ಲಿ. ಡ್ಯಾರಲ್ ಮಿಚೆಲ್ ODIs ನೋಡಿದ್ರೆ ಹಂಗೆ, T20s ನೋಡಿದ್ರೆ ಹಿಂಗೆ, ಈ ಥರ ಆಗೋಯ್ತಲ್ಲ. ಅಟ್ಲೀಸ್ಟ್ ಒಂಥರ ಒಂದು 6 ಪಕ್ಸೋ ಎಲ್ಲ ಹೊಡಿತಾರೆ ಅಂತ ಅನ್ಕೊಂಡ್ರೆ ಏನು ಬರಲೇ ಇಲ್ಲಪ್ಪ ಡ್ಯಾರಲ್ ಮಿಚೆಲು. ಹಾಳಿನೂ ಕೊಡಲಿಲ್ಲ, ಏನೂ ಕೊಡಲಿಲ್ಲ ಅಲ್ಲಿ. ಅಟ್ಲೀಸ್ಟ್ ಒಂದು 200 ಕ್ಲಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಮಿಚೆಲ್ ಜೊತೆಗೆ ಸ್ಯಾಂಟ್ನರ್ ಸೇರಿಕೊಂಡು. ಏನೂ ಆಗಲಿಲ್ಲ, ಖಾಲಿ ಪಲಾವ್ಗಳು ಆಗೋಗ್ಬಿಟ್ರು ನ್ಯೂಜಿಲ್ಯಾಂಡ್ ಅವರು. ನೋಡೋಣ ನೆಕ್ಸ್ಟ್ ಮ್ಯಾಚು. ಈ ಮ್ಯಾಚ್ ಫೈಟ್ ಇರಲಿಲ್ಲ ಆಗಿರೋ, ನೆಕ್ಸ್ಟ್ ಮ್ಯಾಚ್ ಅಟ್ಲೀಸ್ಟ್ ಫೈಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ ಇವತ್ತಿನ ಮ್ಯಾಚು? ಗೆಲ್ಸ್ತವೆ ಯಾರು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಇಟ್ಸ್ ಅಭಿಷೇಕ್ ಶರ್ಮಾ. ಅವರೇ ಟ್ಯೂನ್ ಮಾಡಿದ್ದು ಇನ್ನಿಂಗ್ಸ್ನ. ಆ ಥರ
ಮಿಸ್ಬಿಹೇವ್ ಮಾಡ್ತಾ ಇರೋವಂಥ ವಿಕೆಟಲ್ಲಿ ಸಖತ್ತಾಗಿ ಬಿಹೇವ್ ಮಾಡಿರೋದು ಅವರ ಬ್ಯಾಟಿಂದ. ಇಟ್ಸ್ ಅಭಿಷೇಕ್ ಶರ್ಮಾ ಆ್ಯಂಡ್ ರಿಂಕು ಸಿಂಗ್ನ ಮರೆಯೋಂಗಿಲ್ಲ. ಮತ್ತೆ ಸಿಗುವ ಮುಂದಿನ ಉಳಿಯಲಿ.